ದಾಂಡೇಲಿ ನಗರಸಭೆಗೆ ನೂತನ ಅಧ್ಯಕ್ಷರಾಗಿ ಆಡಳಿತ ಪಕ್ಷ ಕಾಂಗ್ರೆಸ್ನ ಡಿಪ್ಲೊಮಾ ಮೆಕ್ಯಾನಿಕಲ್ ಇಂಜಿನಿಯರ್ ವಿದ್ಯಾರ್ಹತೆಯ ಅಶ್ಫಾಕ್ ಶೇಖ್ ಹಾಗೂ ಉಪಾಧ್ಯಕ್ಷರಾಗಿ ಕಾಂಗ್ರೆಸ್ನ ಶಿಲ್ಪಾ ಕೊಡೆ ಆಯ್ಕೆಯಾಗಿದ್ದಾರೆ. ಸರ್ಕಾರವು ದಾಂಡೇಲಿ ನಗರಸಭೆ ಅಧ್ಯಕ್ಷ ಸ್ಥಾನವನ್ನು ಸಾಮಾನ್ಯ ವರ್ಗಕ್ಕೆ ಹಾಗೂ ಉಪಾಧ್ಯಕ್ಷ ಸ್ಥಾನವನ್ನು ಹಿಂದುಳಿದ ವರ್ಗಕ್ಕೆ ಮೀಸಲಾತಿ ಘೋಷಣೆ ಮಾಡಿತ್ತು. ಶನಿವಾರ ಮುಂಜಾನೆ ನಗರಸಭೆ ಸಭಾಭವನದಲ್ಲಿ ಸಹಾಯಕ ಆಯುಕ್ತರಾದ ಕನಿಷ್ಕ ಕುಮಾರ್, ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಹಾಗೂ ನಗರಸಭೆ ಪೌರಾಯುಕ್ತರಾದ ರಾಜಾರಾಮ್ ಪವಾರ್ ಅವರುಗಳು ಆಯ್ಕೆ ಪ್ರಕ್ರಿಯೆ ನಡೆಸಿದರು. 31 ಸಂಖ್ಯಾಬಲದ ದಾಂಡೇಲಿ ನಗರಸಭೆಯಲ್ಲಿ ಕಾಂಗ್ರೆಸ್ನ 20 ಸದಸ್ಯರು, ಬಿಜೆಪಿ 11 ಸದಸ್ಯರು ಹಾಗೂ ಶಾಸಕರಾದ ಆರ್.ವಿ. ದೇಶಪಾಂಡೆ ಅವರು ಮತ ಚಲಾಯಿಸಿದರು. ಅಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ನಿಂದ ಅಶ್ಫಾಕ್ ಶೇಖ್ ಹಾಗೂ ಬಿಜೆಪಿಯಿಂದ ರೋಷನ್ಜಿತ್ ನಾಮಪತ್ರ ಸಲ್ಲಿಸಿದ್ದಾರೆ. ಉಪಾಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ನಿಂದ ಶಿಲ್ಪಾ ಕೋಡೆ ಮತ್ತು ಬಿಜೆಪಿಯಿಂದ ಸುಧಾ ಜಾಧವ್ ಸ್ಪರ್ಧಿಸಿದ್ದರು. ಅಶ್ಫಾಕ್ ಮತ್ತು ಶಿಲ್ಪಾ ತಲಾ 21 ಮತ ಪಡೆದು ಗೆದ್ದು ಬೀಗಿದರೆ, ಬಿಜೆಪಿಯ ರೋಷನ್ಜಿತ್ 11 ಮತ್ತು ಸುಧಾ ಜಾಧವ್ ಕೂಡ 11 ಮತಗಳನ್ನು ಪಡೆದು ನಿರಾಸೆ ಅನುಭವಿಸಿದರು. ಶಾಸಕ ದೇಶಪಾಂಡೆ ಅವರು ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಶುಭ ಹಾರೈಸುತ್ತಾ ನಗರದ ಸ್ವಚ್ಛತೆ ಮತ್ತು ಜನಸಾಮಾನ್ಯರ ಪರ ಆಡಳಿತ ನೀಡುವಂತೆ ಸಲಹೆ ನೀಡಿದರು. ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ದಾಂಡೇಲಿಯ ಸೇವಕರಾಗಿ ದಾಂಡೇಲಿ ಪಟ್ಟಣದ ಸರ್ವಾಂಗೀಣ ಅಭಿವೃದ್ಧಿ, ದಾಂಡೇಲಿ ಜನರ ಯಾವುದರ ಸಮಸ್ಯೆ ಇದೆ ಅದರ ನಿವಾರಣೆ ಇದಕ್ಕೆ ಪ್ರಾಧಾನ್ಯತೆ ಕೊಡಬೇಕು. ಮತ್ತು ಎಲ್ಲಕ್ಕಿಂತ ಮಹತ್ವದ ಏನಿದೆ ಸ್ವಚ್ಛತೆಗೆ ಮಹತ್ವ ಕೊಟ್ಟು ಯಾರು ಕೊಡುವುದಿಲ್ಲ. ನಮ್ಮ ಪ್ರಾಮಾಣಿಕವಾಗಿ ಹೇಳ್ತಾರೆ, ಸ್ವಚ್ಛತೆ ಇವತ್ತು ಸೆಕೆಂಡರಿ ಆಗಿದೆ. ಅದು ಸ್ವಚ್ಛತೆ ನಮ್ಮ ವಾನ್ ಇರಬೇಕು. ಅಭಿವೃದ್ಧಿ ಕೆಲಸ ಆಗಿಲ್ಲ, ಅದನ್ನು ನಡೀತದೆ. ಸ್ವಚ್ಛತೆ ಎಲ್ಲ ಡಿಸೀಸಸ್ ಪ್ರಾಬ್ಲಮ್ಸ್ ಸ್ಪ್ರೆಡ್ ಆಗೋದು ಸ್ವಚ್ಛತೆ. ಮೊದಲೇದು ಊರು ಚೆನ್ನಾಗಿ ಕ್ಲೀನ್ ಇರಬೇಕು, ಎಲ್ಲರೂ ಅಭಿಮಾನ ಪಡಬೇಕು. ಎಲ್ಲ ಕ್ಲೀನ್ ಊರಿಲ್ಲಿ ಇದೆ, ದಾಂಡೇಲಿ ಪಟ್ಟಣ ಅಂತ ಕ್ಲೀನ್ ಇದೆ. ಇದು ಇಂಪಾರ್ಟೆಂಟ್. ಎರಡನೇದು ಆಡಳಿತದಲ್ಲಿ ಪಾರದರ್ಶಕತೆ. ಕೇವಲ ನನ್ನಂತೂ ಬಂದರಲ್ಲ, ಸಾಮಾನ್ಯ ಜನ ಬಂದರೂ ಸಹ ಅವ್ರಿಗೆ ಇಲ್ಲಿ ಒಂದು ಚೇಂಜ್ ಇರಬೇಕು. ಕೂಡ್ಲಿಕ್ಕೆ ಯಾರಿಗೂ ನೀರು ಮಾತಾಡಿಸ್ಬೇಕು, ನಾವು ಯಾರು ನೀರು ಮಾತಾಡಿಸ್ಬೇಕು. ಯಾಕಂದ್ರೆ ಮಾತಾಡ್ಬೇಕಾದ್ರೆ ಅವ್ರು ಕೂಡಿಸಿ ಮಾತಾಡಬೇಕು. ಅದು ಆ ಥರದ ಆಡಳಿತ ಅವಶ್ಯಕತೆ ಇದೆ. ಯಾಕಂದ್ರೆ ಇದು ಪ್ರಜಾಪ್ರಭುತ್ವ ಇದೆ, ಇದು ಡಿಕ್ಟೇಟರ್ಶಿಪ್ ಅಲ್ಲ. ಮುಂದೆ ದಾಂಡೇಲಿ ಅಭಿವೃದ್ಧಿ ಬಗ್ಗೆ ನಾವೆಲ್ಲರೂ ಪ್ರಯತ್ನ ಮಾಡಬೇಕಾಗುತ್ತೆ. ಇಬ್ಬರು ಕಡೆಯಿಂದ ಮಾಡ್ಲಿಕ್ಕೆ ಆಗೋಲ್ಲ, ಎಲ್ಲರೂ ಸಹಕಾರ ಬೇಕು. ಎಲ್ಲ 31 ಜನ ಏನು ಸದಸ್ಯರಿದ್ದಾರೆ ಅವರೆಲ್ಲರೂ ಸಹಕಾರ ಬೇಕು. ನಾವೆಲ್ಲ ಸಹಕಾರ ಮಾಡಬೇಕು. ಸರ್ಕಾರದ ಮೇಲೆ ಒತ್ತಡದ್ದು ಏನು ಸಾಧ್ಯ ಅಷ್ಟು ನಾವು ಪ್ರಗತಿಗೆ, ಅಭಿವೃದ್ಧಿಗೆ ಫಂಡ್ಸ್ ತರಬೇಕಾಗ್ತದೆ. ಆ ದಿಕ್ಕಿನಲ್ಲಿ ಇಬ್ಬರಿಗೂ ಅನುಭವ ಇದೆ ಮತ್ತು ಒಳ್ಳೆ ರೀತಿಯಿಂದ ಎಲ್ಲರೂ ಸಹಕಾರದಿಂದ. ಇವತ್ತು ಕೇವಲ ಕಾಂಗ್ರೆಸ್ ಅಲ್ಲ, ಬಿಜೆಪಿ ಸ್ನೇಹಿತರು ಆದರೆ ಅವರು ವಿಶ್ವಾಸ ತಗೊಳ್ಬೇಕು. ನಗರಸಭೆಯಲ್ಲಿ ಎಲ್ಲ ಕೆಲಸ ದಾಂಡೇಲಿಯ ನಗರದ ಜನರ ಹಿತದೃಷ್ಟಿಯಿಂದ, ದಾಂಡೇಲಿಯ ನಗರದ ಅಭಿವೃದ್ಧಿ ದೃಷ್ಟಿಯಿಂದ ಆಗಬೇಕು. ಅದಕ್ಕೆ ಎಲ್ಲರೂ ಬೆಂಬಲ ಕೊಡ್ತಾರೆ, ಅದರಲ್ಲಿ ಯಾವುದೂ ಭಿನ್ನಾಭಿಪ್ರಾಯ ಇರುವುದಿಲ್ಲ. ಹಾಗಾಗಿ ಆ ದಿಕ್ಕಿನಲ್ಲಿ ಕೆಲಸ ಮಾಡಬೇಕಂತ ಮುಂಚೆ ನಾನು ಅವ್ರು ಆಯ್ಕೆ ಆದ ನಂತರ ಅಲ್ಲೇ ಹೇಳಿ ಇಲ್ಲೇ ಬಂದಿದ್ದೆ ಅವ್ರ ಮುಂದೆ. ಅಶ್ಫಾಕ್ ಶೇಖ್ ಮತ್ತು ಶಿಲ್ಪಾ ಕೋಡೆ ಅವರುಗಳು ಮಾತನಾಡಿ, ಶಾಸಕರ ಸಲಹೆಯಂತೆ ನಗರದ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ತಿಳಿಸಿದರು. ದೇಶಪಾಂಡೆ ಸಾಹೇಬರು ನಮ್ಮ ಮೇಲೆ ವಿಶ್ವಾಸ ಇಟ್ಟು ನಮಗೆ ಈ ಸ್ಥಾನವನ್ನು, ಗೌರವವನ್ನು ಏನು ಕೊಟ್ಟಿದ್ದಾರೆ ಅದಕ್ಕೆ ಅವರಿಗೆ ಕೃತಜ್ಞತೆ ನಾನು ಹೇಳ್ತಾ ಇದ್ದೇನೆ. ನಮ್ಮ ನಗರಸಭಾ ಸದಸ್ಯರೆಲ್ಲ ಅವ್ರಿಗೆ ನಾನು ಧನ್ಯವಾದ ಅಂತ ಹೇಳ್ತೇನೆ. ಮತ್ತು ನಮಗೆ ಈ ದಾಂಡೇಲಿನಿಂದ ಎಷ್ಟು ನಮ್ಮದು ಸಂಘ ಸಂಸ್ಥೆ ಇದೆ ಮತ್ತು ದಾಂಡೇಲಿಯಲ್ಲಿ ಎಲ್ಲ ಪ್ರಜೆಗಳು ನಮಗೆ ಪ್ರೀತಿಸಿದ್ದೆ ಮತ್ತು ಈ ಸ್ಥಾನಕ್ಕೆ ನೀವು ಆಯ್ಕೆ ಆಗಬೇಕು ಅಂತ ಏನು ಭಾವಿಸಿದ್ದಾರೆ ಅದಕ್ಕೂ ಅವ್ರಿಗೆ ಧನ್ಯವಾದ. ಮತ್ತು ನಮ್ಮದು ವಾರ್ಡಿಂದ ಎಲ್ಲ ನಮ್ಮದು ಜನರಿಗೆ ನಾನು, ಯಾಕಂದರೆ ಅವ್ರಿಗೆ ಭಾಳ ನಾನು ನೆನಪು ಮಾಡಬೇಕು. ಯಾಕಂದರೆ ಅವರು ಈಗ ಆರಿಸಿ ನನಗೆ ಇಲ್ಲಿ ಕೌನ್ಸಿಲರ್ ಆಗಿ ತಂದಿದ್ದ ಮೇಲೆ ನನಗೆ ಈ ಗೌರವ ಸಿಕ್ಕಿದೆ. ಮತ್ತು ಮುಂದೆನೂ ನಾನು ಈಗ ನಮ್ಮ ದೇಶಪಾಂಡೆ ಸಾಹೇಬ್ರು ಏನು ಊರ ಬಗ್ಗೆ ಅಥವಾ ಡೆವಲಪ್ಮೆಂಟ್ ಬಗ್ಗೆ ಏನದು ನಮಗೆ ಇನ್ಸಿಸ್ಟ್ ಮಾಡಿದೆ, ಅವ್ರದ್ದು
ಹಸಿಯಲ್ಲಿಗೆ ನಾವು ಮುಂದೆ ತಗೊಂಡು ಹೋಗಿ ಡೆವಲಪ್ಮೆಂಟ್ ಮತ್ತು ಫಸ್ಟ್ ಅಗತ್ಯ ನಮಗೆ ಸ್ವಚ್ಛತೆ ಬಗ್ಗೆ ನಾವು ಮಾಡ್ತೀವಿ ಅಂತ ಹೇಳಿ ಮತ್ತು ಎಲ್ಲ ನಮ್ಮದು ಗೌರವಾನ್ವಿತ ಸದಸ್ಯರ ಸಹಕಾರದಿಂದ ಮತ್ತು ಸ್ಟಾಫ್ದ ಎಲ್ಲ ಸಹಕಾರದಿಂದ ನಾವು ಈ ಕೆಲಸ ಮಾಡ್ತೀನಿ ಅಂತ ಹೇಳಿ ನಿಮ್ಮೆಲ್ಲರಿಗೆ ಮತ್ತು ಪ್ರೆಸ್ ಅವರಿಗೂ ಒಂದು ನಮ್ಮ ಕಡೆಯಿಂದ ಧನ್ಯವಾದ ಅಂತ ಹೇಳಿ ನಮ್ಮ ಮಾತು ಮುಗಿಸ್ತೀನಿ. ಅವರಿಗೆ ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿ ನಮ್ಮ ಎಲ್ಲ ನಗರಸಭೆ ಸದಸ್ಯರಿಗೂ ನಾನು ಚಿರಋಣಿಯಾಗಿರ್ತೇನೆ. ಅವರೆಲ್ಲ ಸಹಕಾರವೇ ನಮಗೆ ಈ ಮಟ್ಟದಲ್ಲಿ ತಲುಪಲಿಕ್ಕೆ ಸಾಧ್ಯವಾಗಿದೆ. ಅದೇ ರೀತಿ ನಮ್ಮ ಎಲ್ಲ ಕ್ರೈಸ್ತ ಕಮಿಟಿಯವರಿಗೂ ಹಾಗೂ ಬೇರೆ ಬೇರೆ ಎಲ್ಲ ನಮಗೆ ಸಹಾಯ ಮಾಡಿದಂಥ ಎಲ್ಲರಿಗೂ ಧನ್ಯವಾದ ಹೇಳಲು ಬಯಸುತ್ತೇನೆ. ಕೊನೆಗೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷರೊಂದಿಗೆ ಕಾಂಗ್ರೆಸ್ನ ಬೆಂಬಲಿಗರು ವಿಜಯೋತ್ಸವ ಆಚರಿಸಿದರು.